ಸುಮಾರು ಜನ ತಾಯಂದಿರುಗಳು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮಕ್ಕಳುಗಳಿಗೆ ಬ್ರೆಡ್ಡು ಬಿಸ್ಕೆಟ್ಟು ಬನ್ನು ಈ ರೀತಿ ಟೀ ಕಾಫಿ ಜೊತೆಗೆ ತಿನ್ನೋದಕ್ಕೆ ಕೊಡ್ತಾರೆ. ಆ್ಯಕ್ಚುಲಿ ಇದು ಕೆಟ್ಟ ಅಭ್ಯಾಸ ಇದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಮಕ್ಕಳಲ್ಲಿ ಮುಂದೆ BP, ಶುಗರು ಅಥವಾ ಏನಾದರೂ ಚೈಲ್ಡ್ಹುಡ್ ಒಬೆಸಿಟಿ ಬರೋ ಚಾನ್ಸಸ್ ಇರುತ್ತೆ. ಈ ಬ್ರೆಡ್ ಬಿಸ್ಕೆಟಲ್ಲಿ ಏನಿರುತ್ತೆ, ಬ್ರೆಡ್ ಬಿಸ್ಕೆಟಲ್ಲಿ ಮೇನ್ ಶುಗರ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಅದ್ರ ಜೊತೆಗೆ ಆಡೆಡ್ ಫ್ಲೇವರ್ಸ್ ಹಾಕಿರ್ತಾರೆ, ಮೈದಾ ಇರುತ್ತೆ ಅಷ್ಟೇ ಅದರಲ್ಲಿ. ಇದು ಮೋಸ್ಟ್ ಡೇಂಜರಸ್ ಆ್ಯಕ್ಚುಲಿ. ಒಂದು 75% ಕಾರ್ಬೋಹೈಡ್ರೇಟ್ ಇರುತ್ತೆ, ಒಂದು 50% ಆಡೆಡ್ ಶುಗರ್ ಇರುತ್ತೆ. ಸೊ ಮಕ್ಕಳುಗಳಿಗೆ ಬೆಳವಣಿಗೆ ಮೇನ್ ಕುಂಠಿತ ಆಗುತ್ತೆ, ನಿಮ್ಮ ಗಟ್ ಹೆಲ್ತ್ ಹಾಳಾಗುತ್ತೆ. ಸೊ ಗಟ್ ಹೆಲ್ತ್ ಹಾಳಾದಾಗ ಏನಾಗುತ್ತೆ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ. ಸೊ ಬ್ಯಾಡ್ ಬ್ಯಾಕ್ಟೀರಿಯಾ ಡೆವಲಪ್ ಆದರೆ ಮಕ್ಕಳಲ್ಲಿ ಬೆಳವಣಿಗೆ ಒಂದೇ ಅಲ್ಲ, ಅವ್ರ ಬುದ್ಧಿನೂ ಕುಂಠಿತ ಆಗುತ್ತೆ. ಬ್ಯಾಡ್ ಬ್ಯಾಕ್ಟೀರಿಯಾ ಏನು ಡೆವಲಪ್ ಆಗ್ತಾ ಹೊಟ್ಟೆಯಲ್ಲಿ ನಿಮ್ಮ ಬ್ರೈನ್ ಫಂಕ್ಷನ್ನ ಆಲ್ಟ್ರ್ ಮಾಡ್ತವೆ. ಅವರು ಬೆಳವಣಿಗೆ ಕುಂಠಿತ ಆಗ್ದಲೇ ಅವ್ರ ಬ್ರೈನ್ ಡೆವಲಪ್ಮೆಂಟು ಬೇರೆ ಮಕ್ಕಳಿಗಿನ ಕಡಿಮೆ ಇರುತ್ತೆ. ಸೊ ಹಾಗಾದ್ರೆ ಮಕ್ಕಳಿಗೆ ನಾವು ಏನು ಕೊಡ್ಬೋದು? ಮೇನ್ ಪ್ಲೇನ್ ಹಾಲು ಕೊಡಿ, ಎರಡನೇದು ತರಕಾರಿ ಕೊಡಿ, ಹಣ್ಣುಗಳು ಕೊಡಿ. ಇವನ್ ಬಿಟ್ಟು ದಯವಿಟ್ಟು ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಹೋಗಬೇಡಿ. ಒಳ್ಳೇದಾಗಲಿ ನಿಮ್ಗೆಲ್ಲರೂ. ಇದೊಂದು ಒಳ್ಳೆ ಸಂದೇಶ. ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಮುಂದೆ ಶೇರ್ ಮಾಡಿ. ಒಳ್ಳೆಯ ಸಂದೇಶವನ್ನು ಶೇರ್ ಮಾಡಬೇಕು.